ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರಿಗೆ ಆಗಿರ್ತಕ್ಕಂಥ ಮೋಸ ಏನದಲ್ರಿ, ಅದು ಯಾವುದೇ ಒಬ್ಬ ಹೋರಾಟಗಾರನಿಗೆ ಆ ರೀತಿ ಮೋಸ ಆಗಿಲ್ಲ. ಆಧುನಿಕ ಒಂದು ಯುಗದಾಗ ಯಾವುದೇ ಒಬ್ಬ ಹೋರಾಟಗಾರನಿಗೆ ಆ ರೀತಿ ಮೋಸ ಆಗಿಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ವಾಟ್ಸಪ್ ಯೂನಿವರ್ಸಿಟಿಗಳದವ್ರು ನಮ್ಮಲ್ಲೇ. ಈ ವಾಟ್ಸಪ್ ಯೂನಿವರ್ಸಿಟಿಯನ್ನು ಹುಟ್ಟು ಹಾಕಿದವರೇ ಈ ಬಿ ಜೆ ಪಿಯವರು. ವಾಟ್ಸಪ್ ಯೂನಿವರ್ಸಿಟಿಯನ್ನು ಹುಟ್ಟು ಹಾಕಿಬಿಟ್ಟಿದ್ದಾರೆ ಇವರು. ಯಾಕಂದ್ರೆ ಕೆಲವೊಂದಿಷ್ಟು ನಾಲಾಯಕ ರಾಜಕಾರಣಿಗಳು ಏನದಾರಲ್ಲ, ಕೆಲವೊಂದಿಷ್ಟು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಹೇಳಿಕೆಗಳನ್ನು ಕಟ್ ಪೇಸ್ಟ್ ಎಡಿಟ್ ಮಾಡ್ಕೊಂಡು ಕುಂಡೆ ಹಾಕೊಂಡ್ಬಿಟ್ಟಿದ್ದಾರೆ ರೀ. ಅದು ಹೆಂಗಂದ್ರೆ JCBಯನ್ನು ದೇವಸ್ಥಾನಕ್ಕೆ ನುಗ್ಗಿಸ್ತೀನಿ ಅನ್ನೋ ಮಾತು, ಅದನ್ನು ಪೂರ್ತಿ ವಿಡಿಯೋವನ್ನು ಕರೆಕ್ಟಾಗಿ ನೋಡಿದ್ದ ಆದರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಮಾಡಿರ್ತಕ್ಕಂಥ ತಪ್ಪು ಏನು ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಆದ್ರೆ ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಹೇಳನ್ನ ತಿಂದು ಅನ್ನ ತಿಂದ ಅಂಗಳಾಗಾಡೋ ಪದ್ಧತಿ ಯಾರಪ್ಪ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು. ಹೇಳ ತಿಂದ ಹಿತ್ತಲಾಗ ಆಡ್ತೀನಿ ಅನ್ನೋರ ವಾಟ್ಸಪ್ ಯೂನಿವರ್ಸಿಟಿದವರು. ಇಂಥ ಪರಿಸ್ಥಿತಿದಾಗ ಕಟ್ ಪೇಸ್ಟ್ ಎಡಿಟ್ ಮಾಡ್ಕೊಂಡ ಮಡಿಚಿ ಕೊಂಡೆ ಹಾಕೊಂಡ ಅದನ್ನು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಮೇಲೆ JCBಯನ್ನು ನುಗ್ಗಿಸ್ತಾರಂತ ದೇವಸ್ಥಾನಗಳಿಗೆ. ಹಿಂದೂ ಧರ್ಮವನ್ನು ಅಪಮಾನ ಮಾಡ್ತಾ ಇದ್ದಾನ, ಹಿಂದೂ ದೇವಸ್ಥಾನಗಳನ್ನು ಹೀಯಾಳಿಸ್ತಾ ಇದ್ದಾನ, ಹಿಂದೂ ದೇವಸ್ಥಾನಗಳನ್ನು ಧ್ವಂಸಗೊಳಿಸ್ತಾನಂತ ತಿಳ್ಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರನ್ನು ಗಡಿಪಾರು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೊಲೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಕೊಲೆಗಾರ 15-20 ಕೊಲೆಗಳನ್ನು ಮಾಡ್ಯಾನ. ಅದನ್ನ ಪೂರ್ತಿಯಾಗಿ ವಿಡಿಯೋ ನೋಡ್ಬೇಕಲ್ಲ, ಅರ್ಧ ವಿಡಿಯೋ ಕಟ್ ಮಾಡ್ಕೊಂಡ ಕುಂಡೆ ಹಾಕೊಳ್ಳೋ ಪದ್ಧತಿ ಅನ್ನ ತಿಂದ ಅಂಗಳಾಗ ಆಡೋ ಮಂದಿಗೆ ಇರಂಗಿಲ್ಲ. ಇಲ್ಲಿ ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳು ರೇ, ಈ ರಾಜಕಾರಣಿಗಳಿಗೆ ಕೆಲವೊಂದಿಷ್ಟು ರಾಜಕಾರಣಿಗಳಿಗೆ ಕೇಳೋ ಪ್ರಶ್ನೆ ಏನಪ್ಪ ಅಂದ್ರೆ, ನಿಮ್ಮ ಹೆಣ್ಣು ಮಗಳು, ನಿಮ್ಮ ಮನೆಯ ಮಗಳು ಇದೇ ರೀತಿಯಾಗಿ ಅತ್ಯಾಚಾರಕ್ಕೆ ಒಳಗಾಗಿ 4-5 ಜನರಿಂದ ಅತ್ಯಾಚಾರಕ್ಕೆ ಒಳಗಾಗಿ ತನ್ನ ಪ್ರೈವೇಟ್ ಪಾರ್ಟಲ್ಲಿ 5-6 ಇಂಚ್ ಮಣ್ಣನ್ನು ಹಾಕೊಂಡ ನ್ಯಾಯ ಸಿಗಲ್ದ ಇವತ್ತಿಗೂ ಕೂಡ ಆ ಒಂದು ಆತ್ಮ ನರಳಾಡ್ತಾ ಇತ್ತಂದ್ರೆ ಏನು ಮಾಡ್ತಾ ಇದ್ದೀರಿ ನೀವು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ದುಡ್ಡನ್ನು ತಿಂದು ಪ್ರಜೆಗಳ ತೆರಿಗೆ ಹಣದಲ್ಲಿ ಮಜಾ ಮಾಡ್ತಾ ಪ್ರಜೆಗಳಿಗೆ ನ್ಯಾಯವನ್ನು ಕೊಡಿಸದೇ ಇರತಕ್ಕಂಥ ಈ ನಾಲಾಯಕ ರಾಜಕಾರಣಿಗಳು ಒಬ್ಬ ಹೋರಾಟಗಾರರ ಮೇಲೆ ಯಾರು ಹೋರಾಟ ಮಾಡ್ತಾರಲ್ಲ ಅವ್ರನ್ನ ಅರೆಸ್ಟ್ ಮಾಡೋದು, ಯಾರು ಇವ್ರ ವಿರುದ್ಧವಾಗಿ ಮಾತಾಡ್ತಾರಲ್ಲ ಅವ್ರ ಮೇಲೆ ಸುಮ್ಮನೆ ಯಾವುದಾದ್ರೂ ಒಂದು ಕೇಸ್ ಹಾಕಿ ಒಳಗಡೆ ಹಾಕಿ ಡಮ್ ಅನಿಸ್ಬಿಡೋದು. ಇದು ಜನಸಾಮಾನ್ಯರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಇಲ್ಲಿವರೆಗೂ? ಯಾಕೆ ನಿಮ್ಮ ಮನೆ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿ ಅದೇ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಹೋಗಿ ಬಿದ್ದಾಗ ನಿಮಗೆ ಅರ್ಥ ಆಗದ? ಕಾನೂನಿನ ಪ್ರಕಾರ ಹೋರಾಟವನ್ನು ನಾವು ಮಾಡಲೇಬೇಕಾಗ್ತದ. ಸೌಜನ್ಯರಿಗೆ ನ್ಯಾಯ ಸಿಗಬೇಕಂದ್ರೆ ಕಾನೂನಿನ ಪ್ರಕಾರ. ಇಲ್ಲೆಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂದ್ರೆ, ಮಹೇಶ್ ಶೆಟ್ಟಿ ತಿಮ್ಮರು ಅತ್ಯಾಚಾರ ಹಡಿಸಿ ಮಕ್ಕಳ್ರೆ ಹಾಕ್ತಾನ ಮಕ್ಕಳ್ರೆ ಅವನು. ಚಕ್ರವರ್ತಿ ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗೋದಿಲ್ಲ, ಎಲ್ಲೂ ಹೋಗೋದಿಲ್ಲ. ನಾ ಹೆಂಗಪ್ಪ ಅಂದ್ರೆ, ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯಿತು ಮಲಗಕ್ಕೆ ಬಾರೋ ನನ್ನ. ನಾವು ಸುಮ್ಮನೆ ಇಂಥವೆಲ್ಲ ನಾವು ಮಾತಾಡಬಾರ್ದು. ಯಾಕಂದ್ರೆ ನೀವೆಲ್ಲ ಏನು ಅದಿರಲ್ಲ, ನೀವು ಅತ್ಯಾಚಾರಿಗಳ ಗ್ಯಾಂಗ್, ನೀವೆಲ್ಲ ಖುಷಿ ಪಡ್ತಾ ಇರಬೇಕು. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ನಾವು ಗಡಿಪಾರು ಮಾಡಿದ್ವಿ, ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ವಿ. ನೀವು ಖುಷಿಯಾಗಿರ್ಬೋದು, ಆದ್ರೆ ಒಂದು ಮಾತು ಹೇಳ್ತೀನಿ ನೆನ್ಪಿಟ್ಕೊಳ್ರಿ, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಗಡಿಪಾರ ಆಗಿರ್ಬೋದು ಅಷ್ಟ, ಸತ್ತಿಲ್ಲ. ಓಕೆ, ಇದನ್ನು ತಲೆ ಇಟ್ಕೊಳ್ರಿ. ಅತ್ಯಾಚಾರಿಗಳ ಗ್ಯಾಂಗ್ ಏನದಲ್ಲ, ಅವ್ರ ಸಪೋರ್ಟರ್ಸ್ ಈ ಲುಚ್ಚ ಮೀಡಿಯಾಸ್ ಏನದಿರಲ್ಲ, ಎಲ್ಲರೂ ಅರ್ಥ ಮಾಡ್ಕೊಳ್ರಿ. ನಿಮ್ಗೆ ಹೇಳೋದು ಇದನ್ನೆಲ್ಲ. ನೀವು ಹೇಳ್ತಿಂದು ಹಿತ್ತಲಾಗ ಆಡೋ ಮಂದಿ ನಿಮಗೆ ಹೇಳೋದು ನಾ ಇದನ್ನೆಲ್ಲ, ಬೇರೆ ಯಾರಿಗೂ ಅಲ್ಲ. ಇನ್ನು ಮಟ್ಟಣ್ಣನವರು ಅದಾರ, ಹೋಗಲಿ, ಮಟ್ಟಣ್ಣವರು ಇಲ್ಲಂತ ಇಟ್ಕೊಳ್ರಿ, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಇಲ್ಲಂತ ಇಟ್ಕೊಳ್ರಿ. ಸೌಜನ್ಯ ಅವರ ತಾಯಿಗಿಂತ ದೊಡ್ಡ ಶಕ್ತಿ ಮತ್ತೊಂದು ಯಾವ್ದು ಬೇಕು?
ಹೆಣ್ಣು ಮುನಿದರೆ ಮಾರಿ ಹೇಳ್ತಾರಲ್ರಿ, ಹಂಗೆ ಹೆಣ್ಣಿನ ಶಕ್ತಿ. ನಾ ಇಡೀ ಕರ್ನಾಟಕದ ಜನತೆ ಹೆಣ್ಣು ಮಕ್ಕಳಿಗೆ ಹೇಳೋದು ಇಷ್ಟ ಅಲ್ಲ, ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ, ನಿಮ್ಮ ಮನೆಯ ಕಂದಮ್ಮಗಳಿಗೆ ಅತ್ಯಾಚಾರ ಆಗೋಕ್ಕಿಂತ ಮುಂಚಿತವಾಗಿ ನೀವು ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಸೌಜನ್ಯಳಿಗೆ ನ್ಯಾಯ ಕೊಡಿಸೋದು ಇಡೀ ಕರ್ನಾಟಕ ಜನತೆಯ, ಇಡೀ ದೇಶದ ಜನತೆಯ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ದಂಗೆ ರೀ. ಇದೊಂದು ಮಾದರಿಯಾಗಿರ್ಬೇಕು, ಇದೊಂದು ಕೇಸ್ ಮಾದರಿಯಾಗಿರ್ಬೇಕು. ದುಡ್ಡಿದ್ದವ್ರು ಏನು ಮೆರ್ಯಾಗದಾರಲ್ಲ ಎಲ್ಲ ಲುಚ್ಚ ನಾಲ್ಕು ಸೊಳೆ ಮಕ್ಕಳು ಭೂಮಿಯನ್ನು ಭೂ ಕಬಳಿಕೆಯನ್ನು ಮಾಡ್ಕೊಂಡ, ದಲಿತರಿಗೆ ಅನ್ಯಾಯ ಮಾಡ್ಕೊಂಡ, ಯಮುನಾ, ನಾರಾಯಣ, ವೇದವಲ್ಲಿ, ಪದ್ಮಲತಾಗಳನ್ನು ಅವ್ರನ್ನೆಲ್ಲ ಕೊಂದು ತಮ್ಮ ಸ್ವಾರ್ಥಕ್ಕಾಗಿ ಅವರನ್ನೆಲ್ಲ ಬಲಿ ಕೊಟ್ಟ, ಎಷ್ಟೋ ಅನಾಥ ಶವಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಂಗ್ಲೆಗುಡ್ಡದಲ್ಲಿ ಬಲಿ ಕೊಟ್ಟಿರ್ತಕ್ಕಂಥ ಏನು ಹರಾಮ್ಕೋರ್ ನನ್ನ ಮಕ್ಕಳದಾರಲ್ಲ, ಇವರಿಗೆಲ್ಲ ಒಂದು ತಕ್ಕ ಶಿಕ್ಷೆ ಆಗಬೇಕು. ಇಡೀ ದೇಶದ ಜನತೆಗೆ ಅದೊಂದು ಮಾದರಿಯಾಗಿರ್ಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ಏನಾಗಿದೆ ಗೊತ್ತೇನ್ರಿ, ಆ ಆಸಾರಾಮ್ ಅಂತಕ್ಕಂಥ ಏನೋ ಒಬ್ಬ ಇದ್ದಲ್ಲ, ಅತ್ಯಾಚಾರ, ಕೊಲೆ, ರೇಪಿಸ್ಟ್, ಅವ್ನಿಗೇನು ಶಿಕ್ಷೆ ಆಗೋದಲ್ಲ, ಅವ್ರೆಲ್ಲ ದೇಶಭಕ್ತರು ರೀ ನಮ್ಮಲ್ಲಿ. ಹೌದು, ಅವ್ರು ದೇಶಭಕ್ತರು. ಮತ್ತೊಬ್ಬ ಯಾರೋ ಇದ್ದಲ್ಲ, ಅವನು ಸರಿಯೇನು ಅವನೊಬ್ಬರು ರೇಪ್ ಮಾಡಿದ್ದಲ್ಲ, ಅವನು ದೇಶಭಕ್ತ. ಯಾಕಂದ್ರೆ ಅವನು ಪೆರೋಲ್ ಮ್ಯಾಗ ಬಂದೇ ಬರ್ತಾನೆ ರೀ, ಹೊರಗಡೆ ಬಂದೇ ಬರ್ತಾನೆ. ಆಸಾರಾಮ್ ಅವನು ಕೂಡ ಬಂದೇ ಬರ್ತಾನೆ. ಆದರೆ ನಮ್ಮಲ್ಲಿ ಆ ವಾಂಗ್ಚುಕ್ ಅಂತಕ್ಕಂಥವ್ನು ಅದಾನಲ್ಲ ಲಡಾಖ್ನ್ಯಾಗ, ಹೋರಾಟ ಮಾಡ್ತಾ ಇದ್ರಲ್ಲ ಭ್ರಷ್ಟಾಚಾರದ ವಿರುದ್ಧ, ಅಂಥವ್ರೆಲ್ಲ ನಮ್ಮಲ್ಲಿ ಏನಪ್ಪ ಅಂದ್ರೆ ಜೈಲಿನಾಗ ವಾಸ ಮಾಡ್ತಾ ಇದ್ದಾರೆ ರೀ. ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೇಳ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಡಿಪಾರ ಆದೇಶದಲ್ಲಿ ಅದಾರ ರೀ. ನಮ್ಮಲ್ಲಿ ರೇಪ್ ಮಾಡೋರು, ಭ್ರಷ್ಟಾಚಾರ ಮಾಡೋರು. ಯಾವುದೋ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ನೋಡ್ರಿ, ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರದಾಗಿದ್ದ, ಇವತ್ತು ಮುಖ್ಯಮಂತ್ರಿ ಆಗ್ಯಾನ್ರಿ BJP ಸೇರ್ಕೊಂಡ. ನೀಟ್ ಎಕ್ಸಾಮ, ದೇಶದಲ್ಲಿ ಅತ್ಯುನ್ನತ ಪರೀಕ್ಷೆ ಆಗಿರ್ತಕ್ಕಂಥ ನೀಟ್ ಎಕ್ಸಾಮ್, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು. ನೀಟ್ ಎಕ್ಸಾಮ್ ಫೇಲ್ ಆಯಿತು, ನಡೀತು ಗೋಲ್ಮಾಲ. ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕು, ಪ್ರಧಾನಮಂತ್ರಿ ಅದ್ರ ಬಗ್ಗೆ ಮಾತಾಡಬೇಕು, ಯಾರೂ ಕೂಡ ಮಾತಾಡ್ತಾ ಇಲ್ಲ. ಇವರೆಲ್ಲ ದೇಶಭಕ್ತರು ರೀ. ಆದರೆ ಒಂದು ಹೆಣ್ಣಿನ ಪರವಾಗಿ ನ್ಯಾಯ ಕೇಳೋರು, ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತವರು, ಜನಸಾಮಾನ್ಯರಿಗಾಗಿ ಧ್ವನಿ ಎತ್ತವರು, ಇವರೆಲ್ಲರೂ ಕೂಡ ದೇಶದಲ್ಲಿ ಜೈಲ್ನಾಗ ಅದಾರ. ಅತ್ಯಾಚಾರ ಮಾಡವರ, ಭ್ರಷ್ಟಾಚಾರ ಮಾಡವರ, ಹೇಲ್ತಿಂದ ಹಿತ್ತಲಾಗಾಡೋ ಮಂದಿಯೆಲ್ಲ ರಾಜಕಾರಣಿಗಳಾಗ್ಯಾರ. ಅವರೆಲ್ಲ ದೇಶಭಕ್ತರಾಗ್ಯಾರ ರೀ ನಮ್ಮಲ್ಲಿ. ಹಿಂಗಿರ್ಬೇಕಾದ್ರೆ ಸೌಜನ್ಯಗಳಿಗೆ ನ್ಯಾಯ ಸಿಗೋದು ಹೆಂಗೆ ಸಿಗೋದ? ನಮ್ಮ ಬ್ಯಾಗು, ನಮ್ಮ ಕುಂಡ್ಯಾಗು ಯಾವಾಗ ಬಾಂಬ್ ಬಿಡ್ತಾರೆ ಹೇಗೆ ಬರಂಗಿಲ್ಲ ರೀ ಈ ಸುಳೆ ಮಕ್ಕಳು. ಆದ್ರೆ ಒಂದು ಮಾತು ಹೇಳ್ತೀನಿ ರೀ, ಅತ್ಯಾಚಾರಿಗಳನ್ನಂತೂ ಬಿಡೋ ಮಾತೇ ಇಲ್ಲ. ಈ ಧರ್ಮಸ್ಥಳ ಪ್ರಕರಣ, ಈ ಸೌಜನ್ಯಳ ಪ್ರಕರಣ ಏನದಲ್ಲ, ಇದಕ್ಕೆ ಒಂದು ಮುಕ್ತಿ ಸಿಗಬೇಕು. ಸೌಜನ್ಯರಿಗೆ ನ್ಯಾಯ ಸಿಗಬೇಕು, ವೇದವಲ್ಲಿಗೆ ನ್ಯಾಯ ಸಿಗಬೇಕು, ಪದ್ಮಲತಾಗೆ, ಯಮುನಾ, ನಾರಾಯಣಿಗೆ ನ್ಯಾಯ ಸಿಗಬೇಕು, ಅವರ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು. ಆ ಬಂಗ್ಲೆಗುಡ್ಡದಲ್ಲಿ ಏನು ಅನಾಥ ಶವಗಳಾಗಿ ಬಿದ್ದಿದಾವಲ್ಲ, ಇವರ ಪಾಪ ಕರ್ಮಗಳಿಗೆ ಏನು ಬಲಿ ಕೊಟ್ಟಿದಾರಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ನ್ಯಾಯ ಸಿಗಬೇಕು ರೀ. ಅಲ್ಲಿವರೆಗೂ ಚಕ್ರವರ್ತಿ ವಿಡಿಯೋ ಮಾಡೋದನ್ನು ನಿಲ್ಲಿಸೋದಿಲ್ಲ. 4 ದಿನ ವಿಡಿಯೋ ಮಾಡಿಲ್ತ ತಿಳ್ಕೊಂಡ ಬಿಯರ್ ಕಡ್ಕೊಂಡು ಆರಾಮಾಗಿ ಇರಕ್ಕೆ ಹೋಗ್ಬೇಡ್ರಿ. ಬೊಸಡೆ ಮಕ್ಕಳ್ರ ಮಳೆಗಾಲ ಬಂದದ, ಮಳೆಗಾಲ ಬಂದ್ರೆ ಮುಕ್ಕಳಾಗ ರಾಡಿ ಹಾಕಿ ಬಡಿತೇವೆ ನಾವು. ಅರ್ಥ ಆಯ್ತಲ್ಲ? ಮತ್ತೆ ಬರ್ತೀನಿ ರೀ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.